ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ನಮ್ಮ ಮೋಸ್ಟ್ ಅಂಡರ್ ರೇಟೆಡ್ ಆನೆಗಳು ಅಂದರೆ ಪ್ರಶಾಂತ ಮತ್ತು ಗೋಪಿ ಆನೆಗಳ ಬಗ್ಗೆ ಮಾತಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ದಸರಾ ಕೂಡ ಸ್ಟಾರ್ಟ್ ಆಗ್ತಾಯಿದೆ. ಇನ್ನೇನು ಕೆಲವೇ 40-50 ದಿನಗಳಲ್ಲಿ ಗಜಪಯಣ ಕೂಡ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಬೇಗ ನಮ್ಮ ಅರಣ್ಯ ಮಂತ್ರಿಗಳಾಗಲಿ, ಏನಕ್ಕೆ ಅಂದರೆ ದಸರಾ ಅಂದ್ರೇ ಮೇನು ಆನೆಗಳು ಬರೋದು, ನಮ್ಮ ಆನೆಗಳ ಅಟ್ರಾಕ್ಷನು. ಅರಣ್ಯ ಮಂತ್ರಿಗಳು ಬೇಕು ಏನೇ ಒಂದು ಡಿಸಿಷನ್ಗೂ ಆದಷ್ಟು ಬೇಗ ಆಗಲಿ. ನಮ್ಮ ಗೋಪಿ ಆನೆ ಬಗ್ಗೆ ಮಾತಾಡಬೇಕು ಅಂದರೆ ಇವನಿಗೀಗ ಏಜ್ ಬಂದು 42 ವರ್ಷ. ಇವನ ದಂತಗಳೇ ಇವನಿಗೆ ಆಕರ್ಷಣೆ. ಇವನ್ನ ಕ್ಯಾಪ್ಚರ್ ಮಾಡಿದ್ದು 1992 ಕೊಡಗು ಸೋಮಾರಪೇಟೆ ಭಾಗದಲ್ಲಿ ಹಿಡಿತಾರೆ. ಏನಕ್ಕೆ ಅಂದರೆ ಬೆಳೆ ನಾಶ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ಇವನ್ನ ಕ್ಯಾಪ್ಚರ್ ಮಾಡಿ ನಮ್ಮ ದುಬಾರೆ ಕ್ರಾಲಲ್ಲಿ ಹಾಕಿ ತುಂಬ ಚೆನ್ನಾಗಿ ಪಳಗಿಸ್ತಾರೆ ಇವನ್ನ. ಆದರೆ ಇವನು ಕಾರ್ಯಾಚರಣೆಗಳಿಗೆ ಎಲ್ಲೂ ಭಾಗವಹಿಸಿಲ್ಲ ಜಾಸ್ತಿ. ನಮ್ಮ ದಸರಾದಲ್ಲೇ ಭಾಗವಹಿಸಿರೋದು ಜಾಸ್ತಿ. ಇವನು ಸುಮಾರು 13-14 ದಸರಾ ಮಾಡಿದ್ದಾನೆ. ಪಟ್ಟದಾನೆಯಾಗಿ ಕೆಲಸ ಮಾಡಿದ್ದಾನೆ, ನೌಫತ್ತಾನೆಯಾಗಿ ಕೆಲಸ ಮಾಡಿದ್ದಾನೆ, ಸಾಲಾನೆಯಾಗಿ ಕೆಲಸ ಮಾಡಿದ್ದಾನೆ ಗೋಪಿ. ಇವನ್ ಕಾರ್ಯಾಚರಣೆಗಳಿಗೆ ಯಾಕೆ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಸುಮಾರು ಜನ ಮಾವುತರು ಕಾವಡಿಗಳು ಚೇಂಜ್ ಆಗಿರ್ಬೋದು, ಅದು ಒಂದು ಮೇನ್ ರೀಸನ್ ಆಗಿರುತ್ತೆ. ಈಗ ಇವನ್ನ 2020ನೇ ಇಸ್ವಿಯಿಂದ ನಮ್ಮ ಮಾವುತರು ನವೀನ್ ಮತ್ತು ಕಾವಡಿ ಶಿವು ಇವರು ರೆಗ್ಯುಲರ್ ಆಗಿ ಇವರೇ ಇದ್ದಾರೆ ಮಾವುತರು ಕಾವಡಿಯಾಗೆ. ಈಗ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೂಡ ಆಗಿದ್ದಾನೆ. ಇವನು ಯಾವುದೇ ರೀತಿ ಗಾಬರಿ ಆಗದೇ ಇರೋ ಅಂತ ಆನೆ. ನಮ್ಮ ದಸರಾಲ್ಲಿ ಬಂದರೆ ಸಾಧು ಸ್ವಭಾವ, ಆದರೆ ಮದ ಬಂದಾಗ ಸ್ವಲ್ಪ ರಾಂಗು ಇವನು. ಇನ್ನು ನಮ್ಮ ಗೋಪಿ ಬಗ್ಗೆ ಹೇಳಬೇಕು ಅಂದರೆ ಇವನಿಗೆ ಗಾಡ್ ಗಿಫ್ಟ್ ಅಂದರೆ ಎಲ್ಲ ಕೆಲಸ ಗೊತ್ತು. ಕಾರ್ಯಾಚರಣೆಗೆ ಹೋಗಲ್ಲ, ಆದರೆ ಪ್ರತಿ ಒಂದು ಕೆಲಸ ಗೊತ್ತು ಗೋಪಿಗೆ. ಗೋಪಿ ಆನೆಗೆ ಗಾಡ್ ಗಿಫ್ಟ್ ಅಂದರೆ ಒಂದು ಕ್ರಾಲ್ ಕೆಲಸ. ಅದು ಪ್ರತಿ ಒಂದು ಆನೆನೂ ಕಲಿಯಲ್ಲ. ಅದು ಕಮ್ಮಿ ಆನೆಗಳು ಕಲಿಯೋದು ಕ್ರಾಲ್ ಕೆಲಸಗಳು. ಅದರಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಅಂದರೆ ನಮ್ಮ ಅಭಿಮನ್ಯು, ಕೃಷ್ಣ ಮತ್ತು ನಮ್ಮ ಹಳೆ ಶ್ರೀರಾಮ, ಗಜೇಂದ್ರ, ಈಗಿದ್ದಂಥ ಕಂಜನ್, ನಮ್ಮ ಪ್ರಶಾಂತ, ಗೋಪಿ, ಇಷ್ಟು ಆನೆಗಳು ಟಾಪ್ ಕ್ಲಾಸ್ ಕೆಲಸ ಮಾಡೋದು. ಮೇನ್ ಕ್ರಾಲೇ ಬೇಕಾಗಿರೋದು ಆನೆ ಪಳಗ್ಸೋಕ್ಕೆ. ಇದರಲ್ಲೆಲ್ಲ ಒಳ್ಳೆ ಕೆಲಸಕಾರ ಗೋಪಿಗೆ ಎಲ್ಲ ಕೆಲಸ ಗೊತ್ತು, ಆದರೆ ಕಾರ್ಯಾಚರಣೆ ಒಂದು ಮಾಡಲ್ಲ. ಲೋಡಿಂಗ್ ಕೆಲಸ ಗೊತ್ತು ಗೋಪಿಗೆ. ಆನೆಗಳನ್ನ ತಳಿಸಿ ಲಾರಿ ಒಳಗಡೆ ಲೋಡ್ ಮಾಡಿಸೋದು, ಆಮೇಲೆ ದೊಡ್ಡ ದೊಡ್ಡ ಟಿಂಬರ್ಗಳಿತ್ತು ಆಗೆಲ್ಲ ಟಿಂಬರ್ ಕೆಲಸ ಮಾಡಿಸೋರು, ಆ ಕೆಲಸ ಗೊತ್ತು ಗೋಪಿಗೆ. ಆಮೇಲೆ ಹಗ್ಗ ಕಟ್ಟಿ ಆನೆನ ಎಳಿಬೇಕು, ಆ ಕೆಲಸ ಗೊತ್ತು ಗೋಪಿ ಆನೆಗೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಲಾಸ್ಟ್ ವರ್ಷ ಗಜಪಯಣಕ್ಕೆ ಹೇಮಾವತಿ ಸೆಲೆಕ್ಟ್ ಆಗಿತ್ತು. ಕ್ಯಾಂಪಿಂದ ಲಾರಿಗೆ ಲೋಡ್ ಮಾಡಿಸ್ತಾಯಿದ್ರು ಹೇಮಾವತಿಗೆ ಮಾರ್ತಾಂಡ ಆನೆ ಬಂತು, ನಮ್ಮ ಅಯ್ಯಪ್ಪ ಆನೆ ಬಂತು. ತಳ್ಸೋಕ್ಕೆ ಹೋದರೆ ಅದು ಜಪ್ಪಯ್ಯ ಅಂದರೂ ಲಾರಿಗೆ ಹತ್ತಾನೆ ಇಲ್ಲ ಆನೆ. ಅದು ಹೇಮಾವತಿ ಫಸ್ಟ್ ಟೈಮು ದಸರಾಗೆ ಚಿಕ್ಕೇಜ್ ಆನೆ. ಅದು ಅವಾಗ 10 ವರ್ಷನೋ 11 ವರ್ಷನ ಆನೆಗೆ ನಮ್ಮ ಗೋಪಿ ಆನೆ ಕರೆಸಿದ್ರು. ಅದು ಕೂಡ ದಸರಾಗೆ ಬರಬೇಕಲ್ವ, ಕಾಯ್ತಾಯಿತ್ತು ನೆಕ್ಸ್ಟ್ ಲಾರಿ ಎತ್ತಕ್ಕೆ. ಅದು ಕರೆಸಿದ ತಕ್ಷಣ ಅದರ ದಂತ ತೊಟ್ಲು ದಂತ ಅದು ಹಿಂಗೆ ಎತ್ತಿ ನಿಧಾನಕ್ಕೆ ಎತ್ತಿ ಒಳಗಡೆನೆ ತಳ್ಳಿಬಿಡ್ತು. ಅದು ಎಷ್ಟು ಚೆನ್ನಾಗಿ ಕಾಣ್ತು ಅಂದರೆ ಅದು ಈ 2 ಆನೆ ತಳ್ತಲೇ ಹೋಯ್ತಾ ಇಲ್ಲ. ಅದು ಗೋಪಿ ಬಂದು ಅದ್ರ ದಂತಿಂದ ಹಿಂಗೆ ಮಗುನ ಎತ್ತಿ ಹಿಂಗೆ ಒಳಗಡೆ ನೂಗ್ತಾರೆ, ಹಂಗೆ ನೂಗ್ತು. ಅಷ್ಟು ಒಂದು ಟೆಕ್ನಿಕ್ ಇರೋವಂಥ ಆನೆ ಗೋಪಿ. ಅದಕ್ಕೆ ಇವಾಗ ಒಳ್ಳೆ ಮಾವುತರು ಕಾವಡಿನೂ ಇದ್ದಾರೆ. ಅದು ಈಗ ಕಾರ್ಯಾಚರಣೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಆನೆಗೆ. ಈಗ ಕಳೆದ ವರ್ಷದಲ್ಲಿ 1-2 ಹುಲಿ ಕಾರ್ಯಾಚರಣೆಗೆ ಬೇರೆ ಹೋಗಿತ್ತು ನಮ್ಮ ಗೋಪಿ. ಅವ್ರ ಮಾವುತ್ರ ಬಗ್ಗೆ ಹೇಳ್ಬೇಕಂದ್ರೆ ನವೀನ್ ಅಂತ, ಅವರು ಒಳ್ಳೆ ಟ್ರ್ಯಾಂಕ್ಲೈಸ್ ಶೂಟ್ರು ಕೂಡ. ಅವರು ಸುಮಾರು ಕಾರ್ಯಾಚರಣೆಗಳಲ್ಲಿ ಮುಖ್ಯ ಪಾತ್ರ ಅವರು ವಹಿಸಿದ್ದಾರೆ. ಕಾರ್ಯಾಚರಣೆಗಳಲ್ಲಿ ಬೆಸ್ಟ್ ಟ್ರ್ಯಾಕರ್ ಅವರು. ಈಗೇನು ಹುಲಿ ಹೆಜ್ಜೆ ಆಗಿರ್ಬೋದು, ಆನೆ ಹೆಜ್ಜೆ ಹುಡಿಕೊಂಡು ಹೋಗ್ತಾರೆ, ಅದರಲ್ಲಿ ಬೆಸ್ಟ್ ಟ್ರ್ಯಾಕರ್ ಕೂಡ ಅವರು. ಅದು ಸುಮಾರು ಕಾರ್ಯಾಚರಣೆಗಳು ಮಾಡಿದ್ದಾರೆ ಅವರು. ಅರ್ಜುನ್ ಒಂದು ಕಾರ್ಯಾಚರಣೆಯಲ್ಲೂ ಕೂಡ ಅವರು ಇದ್ದರು. ಒಳ್ಳೆ ಕೆಲಸಗಾರ ನಮ್ಮ ಗೋಪಿ. ಅಂಡರ್ ರೇಟೆಡ್ ಆನೆ. ಮೈಸೂರು ದಸರಾಗೆ ಈ ವರ್ಷವೂ ಬರ್ತಾನೆ. ಅವನು ಕೂಡ ಗುರುತಿಸಿ ನಮ್ಮ ಗೋಪಿ ಆನೆಗೆ. ನನ್ನ ಫೇವ್ರೆಟ್ ಆನೆ ಪ್ರಶಾಂತ. ಇವನ ಬಗ್ಗೆ ಮಾತಾಡಬೇಕು ಅಂದರೆ ಇವನು ಸಹ ಹಿಡ್ದಿದ್ದು ಕೊಡಗು ಭಾಗದಲ್ಲೇ 1991 ನಮ್ಮ ದುಬಾರೆ ಕ್ರಾಲಲ್ಲೇ ಇವನು ಕೂಡ ಪಳಗ್ಸೋದು. ಈ ಆನೆಗೂ ಸಹ ಸುಮಾರು ಜನ ಮಾವುತರು ಕಾವಡಿಗಳು ಚೇಂಜ್ ಆಗಿದ್ದಾರೆ. ಈಗ ಈ ಆನೆ ನೋಡ್ಕೋತಿರೋದು ನಮ್ಮ ಭಾಸ್ಕರಣ್ಣ ಇದ್ದಾರಲ್ಲ, ಧನಂಜಯ ಆನೆ ಮಾವುತರು, ಅವರ ತಂದೆ ಆದಂಥ ಚಿನ್ನಪ್ಪಣ್ಣ, ಹಾಗೆ ಕಾವಡಿ ಬಂದು ಚಂದ್ರು ಅಂತ. ಇವನು ಕೂಡ ಹೇಳಂಗೆ ಇಲ್ಲ ಇವನ ಬಗ್ಗೆ. ಏನಕ್ಕೆ ಅಷ್ಟು ಕಾರ್ಯಾಚರಣೆ ಮಾಡಿದೆ ಆನೆ. ಸುಮಾರು 13-14 ದಸರಾ ಮಾಡಿರೋಂಥ ಆನೆ. ಇವನು ಕೂಡ ಇನ್ ಫ್ಯೂಚರಲ್ಲಿ ಒಂದು ಅಂಬಾರಿ ಆನೆ ಅಂತ ಕನ್ಸಿಡರ್ ಮಾಡಿದ್ದಾರೆ. ಇವನು ಸಹ ಸುಮಾರು ಕಾರ್ಯಾಚರಣೆಗಳು ಮಾಡಿದ್ದಾನೆ. ಒಂದು ಅಭಿಮನ್ಯು ಬಿಟ್ಟರೆ ನೆಕ್ಸ್ಟು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಈಗಿರೋದ್ರಲ್ಲಿ ಒಂದೊಳ್ಳೆ ಕ್ಯಾಪ್ಚರ್ ಮಾಡೋ ಆನೆ ಅಂದರೆ ನಮ್ಮ ಪ್ರಶಾಂತ, ಧೈರ್ಯಶಾಲಿ. ಸುಮಾರು ಜನ ನಮ್ಮ ಪ್ರಶಾಂತನ ಬಗ್ಗೆ ನೆನ್ಪಿಟ್ಕೊಳ್ಳೋದು ಯಾವ ಥರ ಅಂದರೆ, ಅರ್ಜುನಂದು ಏನು ಇನ್ಸಿಡೆಂಟ್ ಆಯಿತು ಆವಾಗ ಮಿಸ್ ಡಾಟ್ ಆಯಿತು. ಆ ಇನ್ಸಿಡೆಂಟಲ್ಲಿ ನಮ್ಮ ಪ್ರಶಾಂತನ ತುಂಬ ಜನ ನೆನೆಸ್ಕೋತಾರೆ. ಅವತ್ತೇನಾದರೂ ನಮ್ಮ ಪ್ರಶಾಂತನಿಗೆ ಮಿಸ್ ಡಾಟ್ ಆಗಿಲ್ಲ ಅಂದಿದ್ರೆ ಅರ್ಜುನ ಇವತ್ತು ನಮ್ಮ ಜೊತೆ ಇರ್ತಿದ್ದ. ಇನ್ ಫ್ಯೂಚರ್ ಮಾತಾಡ್ತಾ ಈಗ ದಸರಾಗೆ ಬರೋಣ. ಈಗ ದಸರಾದಲ್ಲಿ ಕೂಡ ಇವನು ಭಾಗವಹಿಸ್ತಾನೆ.
ನಮ್ಮ ಸಾಲಾನೆಯಾಗಿ ಬರ್ತಾನೆ ಈ ವರ್ಷ ಕೂಡ ಪ್ರಶಾಂತ. ಇವನು ಮೇನ್ ಕಾರ್ಯಾಚರಣೆ ಅಂದರೆ ನಮ್ಮ ಈಗೇನು ಬಬ್ರು ವಾಹನ ಕಾರ್ಯಾಚರಣೆ ನಡೀತು, ಅಭಿಮನ್ಯು ಬಂದು ಫೈಟ್ ಆಡಿದ ನಂತರ ಲೋಡಿಂಗ್ ಕೆಲಸ ಹಾಗೆ ಮುಖ ಕೊಟ್ಟು ನಿಂತಂತ ಆನೆನೇ ಪ್ರಶಾಂತ. ತುಂಬ ಚೆನ್ನಾಗಿ ಕರಡಿ ಜೊತೆ ಫೈಟ್ ಆಗಿ ಅದನ್ನ ಲೋಡ್ ಕೂಡ ಮಾಡ್ತಾನೆ. ಇದ್ರ ಹಿಂದೆ ಕೂಡ ಅಷ್ಟೇ ಸುಮಾರು ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಭಾಗವಹಿಸಿದ್ದಾನೆ ಪ್ರಶಾಂತ. ಇನ್ನು ಪ್ರಶಾಂತನ ಬಗ್ಗೆ ಹೇಳ್ಬೇಕಂದ್ರೆ 2008ರಲ್ಲಿ ಇವನ್ನ ದುಬಾರೆ ಕ್ಯಾಂಪಿಂದ ಇದಕ್ಕೆ ಶಿಫ್ಟ್ ಮಾಡಿರ್ತಾರೆ ಮಂಗಳೂರು ಝೂಗೆ. ಅಲ್ಲಿ ಸಫಾರಿ ಆನೆಯಾಗಿ ಕೆಲಸ ಮಾಡ್ತಿರ್ತಾನೆ. ಆಗ ಸಫಾರಿ ಇತ್ತು, ಏನು ಮೇಲ್ಗಡೆ ಟೂರಿಸ್ಟ್ ಬರ್ತಾರೆ ಕೂರ್ಸ್ಕೊ ಹೋಗೋ ಅಂತ ಕೆಲಸ ಮಾಡ್ತಿರ್ತಾನೆ. ಆವಾಗ ಈ ಆನೆಯಲ್ಲಿ ಯಾರು ಕೂರ್ತಿದ್ರು ಅಂದರೆ, ಈಗ ಇನ್ಸಿಡೆಂಟ್ ಆಯ್ತು ನೋಡಿ ಸುಗ್ರೀವಾದಲ್ಲಿ ರಾಜಣ್ಣ ಅಂತ, ಸುಗ್ರೀವ ಆನೆದು ದಂತ ಟಚ್ ಆಗಿ ಈಗ ಏನು ಅಡ್ಮಿಂಟ್ ಆಗಿದ್ರು ಬಿಕೋಡ್ ಕ್ಯಾಂಪಲ್ಲಿ, ಅವರು ಆ ಆನೆಯಲ್ಲಿ ಕೆಲಸ ಮಾಡ್ತಿದ್ರು ಆಗಿನ ಟೈಮಲ್ಲಿ, ಸಫಾರಿ ಟೈಮಲ್ಲಿ. ಈಗ ಅವರು ಕೂಡ ತುಂಬ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಇನ್ನು ಪ್ರಶಾಂತ ಈ ವರ್ಷ ಕೂಡ ನಮ್ಮ ದಸರಾಗೆ ಬರ್ತಾನೆ. ಇವನು ಸಹ ಕ್ರಾಲ್ ಕೆಲಸದಲ್ಲಿ ಎತ್ತಿದ ಕೈ ಅನ್ಬೋದು. ಅಷ್ಟು ಸೂಪರ್ ಆಗಿರೋ ಆನೆ ನಮ್ಮ ಪ್ರಶಾಂತ. ಗೊಂಬೆ ಥರ ಇದ್ದಾನೆ ನಮ್ಮ ಪ್ರಶಾಂತ ನೋಡೋಕ್ಕೆ. ಅವನ್ನ ಡೈರೆಕ್ಟಾಗಿ ನೋಡಿ ಯಾರು ನಮ್ಮ ಫಸ್ಟ್ ಟೈಮ್ ನೋಡಿದವರು ಬೇರೆ ಊರುಗಳಿಂದ ಬಂದು ನಮ್ಮ ಪ್ರಶಾಂತನ ಒಂದು ಸತಿ ಕರೆಕ್ಟಾಗಿ ಒಂದು 5 ನಿಮಿಷ ನಿಂತ್ಕೊ ಅಬ್ಸರ್ವ್ ಮಾಡಿ, ಅಷ್ಟು ಸಖತ್ತಾಗಿರೋ ಆನೆ. ಅವನು ಕೂಡ ಸಪೋರ್ಟ್ ಮಾಡಿ ನಮ್ಮ ದಸರಾದಲ್ಲಿ ಗುರುತಿಸಿ, ಇವನು ಸಹ ಸುಮಾರು ವರ್ಷದಿಂದ ದಸರಾಗೆ ಬರ್ತಿರೋ ಆನೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.